ಇನ್ನು ಇದೆಲ್ಲದರ ಜೊತೆಗೆ HMT ಭೂಮಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಡಿನೋಟಿಫೈ ಆಗಿದೆಯಲ್ಲ ಅದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಬೇರೆ ಬೇರೆ ಅಧಿಕಾರಿಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ನಿವೃತ್ತ IAS ಹಾಲಿ IFS ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸಂದೀಪ್ ದವೆ, ವಿಜಯ್ ಕುಮಾರ್ ಗೋಗಿ, ಸ್ಮಿತಾ ಬಿಜೂರ್ ಮತ್ತೆ ಆರ್ ಗೋಕುಲ್ ಅವರಿಗೆ ನೋಟಿಸನ್ನು ನೀಡಲಾಗಿದೆ. HMT ವಶದಲ್ಲಿರುವಂಥ ಭೂಮಿ ಮತ್ತು ಅರಣ್ಯ ಸ್ಥಳದಲ್ಲಿರುವಂಥ ಭೂಮಿ ಡಿನೋಟಿಫಿಕೇಶನ್ ಅನುಮತಿ ಕೋರಿದಂತೆ ಅರ್ಜಿ ಸಲ್ಲಿಕೆಯಾಗಿತ್ತು. ನಿವೃತ್ತ IAS ಅಧಿಕಾರಿಗಳು 3 IFS ಅಧಿಕಾರಿಗಳಿಂದ ಅರ್ಜಿ ಸಲ್ಲಿಕೆಯಾಗಿತ್ತು. IFS ಅಧಿಕಾರಿಗಳಿಗೆ ಕಾರಣ ಕೇಳಿ ಈಗ ನೋಟಿಸ್ ಜಾರಿ ಮಾಡಲಾಗಿದೆ. ಪಿಣ್ಯ ಪ್ಲಾಂಟೇಶನ್ ಸರ್ವೆ ನಂಬರ್ 1 ಮತ್ತು 2 ಜಮೀನು ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. HMT ವಶದಲ್ಲಿರುವಂಥ ಪಿಣ್ಯ ಪ್ಲಾಂಟೇಶನ್ ಜಮೀನು HMT ಎಂಥ ಕಾರ್ಖಾನೆ ಅದು. HMT ಕಾರ್ಖಾನೆ ಒಂದು ಲೆಕ್ಕದಲ್ಲಿ ಹೆಮ್ಮೆ ಅದು. ಎಂತೆಂಥ ಯಂತ್ರಗಳನ್ನು ತಯಾರು ಮಾಡ್ತಾಯಿದ್ರು, ಮೋಟ್ರ್ಗಳನ್ನು ತಯಾರು ಮಾಡ್ತಾಯಿದ್ರು, ಲೇತ್ಗಳನ್ನು ತಯಾರು ಮಾಡ್ತಾಯಿದ್ರು. HMT ಲೇತ್ಗಳಿದಾವಲ್ಲ, ತುಂಬ ಕ್ವಾಲಿಟಿ ಲೇತ್ಗಳು, ಜೊತೆಗೆ HMT ವಾಚ್ಗಳು. ಆದರೆ ಸಮಯ ಕೆಟ್ಟಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ. ಸೊ ಯಾವ ವಾಚ್ ಕೂಡ ಕೆಲಸ ಮಾಡಲ್ಲ, ಯಾವ ಸಮಯವೂ ಕೂಡ ಕೈ ಹಿಡಿಯಲ್ಲ. HMT ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದೇ ಆಗಿತ್ತು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ HMTಯ ದುರ್ದಿನಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ, ದುರ್ಗತಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಭಾರತದ ಹೆಮ್ಮೆ ಅನಿಸ್ಕೊಂಡಂಥ HMT ಎಷ್ಟರ ಮಟ್ಟಿಗೆ ಬಂದುಬಿಡ್ತು ಅಂತ. ಇನ್ನು ಬಿಡಿ, ಈ ಡಿನೋಟಿಫಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ IFS IAS ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗಿರುವಂಥದ್ದು ಏನಿದೆ ಇದರ ಬಗ್ಗೆ ಹೆಚ್ಚಿನ ವಿವರ ಪ್ರಸನ್ನ? ರಂಗನಾಥ್, HMT ವ್ಯಾಪ್ತಿಯಲ್ಲಿ ಸುಮಾರು 599 ಎಕರೆ ಅರಣ್ಯಕ್ಕೆ ಸೇರಿದಂತಹ ಅರಣ್ಯ ಭೂಮಿ ಇದೆ. ಅಂದರೆ ಅದು ಸಂಪೂರ್ಣವಾಗಿ ಅರಣ್ಯ ಇಲಾಖೆಗೆ ಸೇರಿದ್ದು. ಆದರೆ ಅದು HMT ಬಳಕೆಗೆ ಅಂತೇಳಿ HMT ಕಂಪನಿಗೆ ಅದನ್ನು ವಹಿಸಿಕೊಳ್ಳಲಾಗಿತ್ತು. ಆದರೆ HMT ಸಂಸ್ಥೆ ಇದೀಗ ಅದನ್ನು ಅಕ್ರಮವಾಗಿ ಬೇರೆ ಖಾಸಗಿ ಕಂಪನಿಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ಆ ಅರಣ್ಯ ಭೂಮಿಯನ್ನು ಪರಭಾರೆ ಮಾಡ್ತಾ ಇದೆ. ಸಾಲದ ರೂಪದಲ್ಲಿ ಮತ್ತು ಗುತ್ತಿಗೆ ರೂಪದಲ್ಲಿ ಆ ಅರಣ್ಯ ಭೂಮಿಯನ್ನೇ ಮಾರಾಟ ಮಾಡುವಂಥ ಪ್ರಕ್ರಿಯೆಗಳನ್ನು ಕೂಡ ಅಕ್ರಮವಾಗಿ HMT ಮಾಡ್ತಾ ಇದೆ. ಇದರ ಬೆನ್ನು ಬಿದ್ದಂಥ ರಾಜ್ಯ ಸರ್ಕಾರಕ್ಕೆ ಇದೀಗ ಅಧಿಕಾರಿಗಳು ಕೂಡ ಈ ರೀತಿಯ ಲೋಪ ಎಸಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. 1980ಕ್ಕಿಂತ ಮುಂಚೆ ಯಾವುದೇ ರೀತಿಯ ಅರಣ್ಯ ಭೂಮಿ ಒಂದು ಕಂಪನಿಗಾಗ್ಲಿ ಸಂಸ್ಥೆಗಾಗ್ಲಿ ಹಸ್ತಾಂತರ ಆಗಿದ್ರೆ ಅದನ್ನ ಡಿನೋಟಿಫೈ ಮಾಡಬೇಕು ಅಂತಾದ್ರೆ ಅಲ್ಲಿ ಅರಣ್ಯ ಇರಬಾರ್ದು ಮತ್ತು ಅದು ಕ್ಯಾಬಿನೆಟ್ಗೆ ಮಂಡನೆ ಆಗಬೇಕು. ಕ್ಯಾಬಿನೆಟ್ ಡಿಸಿಷನ್ ಆದ ಬಳಿಕ ಅದನ್ನ ಡಿನೋಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಮತ್ತು HMT ಸಂಸ್ಥೆ ಇಬ್ಬರು ಕೂಡ ಸೇರಿಕೊಂಡು ಅದನ್ನ ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಕ್ಯಾಬಿನೆಟ್ಗೂ ಕೂಡ ತಂದಿಲ್ಲ ಮತ್ತು ಬೇರೆ ಬೇರೆ ಖಾಸಗಿ ಕಂಪನಿಗಳಿಗೆ ಅರಣ್ಯ ಭೂಮಿಯನ್ನ ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯ ಸರ್ಕಾರದ ಗಮನಕ್ಕೆ ತರದೇನೆ ಮಧ್ಯಂತರ ಅರ್ಜಿಯನ್ನು ಕೂಡ ಹಾಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಕಳೆದ ಕೆಲ ದಿನಗಳ ಹಿಂದೆ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಕೂಡ ಅದೇ ಜಾಗದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಶೂಟಿಂಗ್ ಆಗುವಂತಹ ಸಂದರ್ಭದಲ್ಲಿ ಸಾವಿರಾರು ಮರಗಳನ್ನ ಕಡಿದಿರುವಂತದ್ದು ಕೂಡ ಗಮನಕ್ಕೆ ಬಂದಿತ್ತು. ಇದೆಲ್ಲವನ್ನ ಗಮನಿಸಿರುವಂತಹ ಇದೀಗ ಅರಣ್ಯ ಇಲಾಖೆ ಆ ಅಧಿಕಾರಿಗಳು ಯಾರಿದ್ದಾರೆ HMTಗೆ ಅನುಕೂಲ ಆಗೋ ರೀತಿಯಲ್ಲಿ ಅರಣ್ಯ ಇಲಾಖೆಯ ಭೂಮಿಯನ್ನ ಪರಭಾರೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂತ ಅಧಿಕಾರಿಗಳಿಗೆ ಇದೀಗ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. 7 ದಿನಗಳ ಒಳಗಾಗಿ ಉತ್ತರ ಕೊಡಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಮತ್ತು ಅಧಿಕಾರಿಗಳ ಲೋಪ ಏನಪ್ಪಾ ಅಂತಂದ್ರೆ ಕ್ಯಾಬಿನೆಟ್ಗೆ ತಂದಿಲ್ಲ, ಅಕ್ರಮವಾಗಿ ಮಧ್ಯಂತರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಿಯಮಗಳನ್ನ ಉಲ್ಲಂಘನೆ ಮಾಡಿ HMTಗೆ ಅನುಕೂಲ ಆಗೋ ರೀತಿಯಲ್ಲಿ ಅಂದ್ರೆ HMT ಈ ರೀತಿ ಅಕ್ರಮವಾಗಿ ಪರಭಾರೆ ಮಾಡೋದಕ್ಕೆ ಅಧಿಕಾರಿಗಳು ಎಲ್ಲೋ ಒಂದ್ ಕಡೆ ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇದೀಗ ಸರ್ಕಾರಕ್ಕೆ ಕಂಡು ಬರ್ತಾ ಇದೆ. ಆ ಕಾರಣಕ್ಕೋಸ್ಕರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು IAS ಮತ್ತು IFS ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ HMT ವಿವಾದ ಬಹುತೇಕ ಇಲ್ಲಿಗೆ ನಿಲ್ಲೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಒಂದು ಸಮರಕ್ಕೂ ಕೂಡ ಕಾರಣವಾಗುವುದು. ಮುಂದಿನ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.